ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಜ್ಜಯ್ಯನ ಅಭಯ, ಇಷ್ಟ ದೈವ ನೊಣವಿನ ಕೆರೆ ಅಜ್ಜಯ್ಯನ ಆಶೀರ್ವಾದ. ಅವರು ಬಹಳ ನಂಬುವಂತಹ ದೈವ ಅಂತಂದ್ರೆ ಅದು ಅಜ್ಜಯ್ಯ, ನೊಣವಿನ ಕೆರೆಯ ಅಜ್ಜಯ್ಯ. ಏನೇ ಒಂದು ಅವರಿಗೆ ಸಂಕಷ್ಟ ಎದುರಾದ್ರೂ ಕೂಡ ಮೊದಲಿಗೆ ಅಜ್ಜಯ್ಯನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಡಿಕೆ ಗದ್ದುಗೆ ಏರಲು ಆಶೀರ್ವಾದ ಸಿಗ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಿಂದ ಸ್ಫೋಟಕ ಮಾಹಿತಿ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಅವರು. ನಾನು ಸುಮ್ಮನೆ 6 ಅಥವಾ 9 ಅಂತ ದಿನಾಂಕ ಹೇಳೋದಿಲ್ಲ, ದೇವರಿಂದ ಶಕ್ತಿ ಪಡೆದುಕೊಂಡಿರುವವರು ಕೊಟ್ಟ ದಿನಾಂಕ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ನನ್ನ ಹೇಳಿಕೆಗೆ ನಿಲುವಿಗೆ ಈಗಲೂ ಬದ್ಧ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಿಎಂ ಆಗಲೇಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದ್ರೂ ಕೂಡ ಮೊದಲಿಗೆ ಅವರು ಹೋಗುವಂಥದ್ದು ದೈವದ ಮೊರೆ, ಅದು ಕೂಡ ಅಜ್ಜಯ್ಯನ ಮೊರೆ ಹೋಗ್ತಾರೆ ಏನೇ ಸಮಸ್ಯೆ ಆದರೂ ಕೂಡ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈಗ ಸ್ಫೋಟಕ ಮಾಹಿತಿ ಒಂದು ಹೊರಬಿದ್ದಿದೆ. ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಆಶೀರ್ವಾದ ಇದೆ. ಜೊತೆಗೆ ನಾನು ದಿನಾಂಕವನ್ನು ಹೇಳೋದಿಲ್ಲ, 6, 9 ಅಂತ ದಿನಾಂಕ ಹೇಳೋದಿಲ್ಲ, ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ, ಆದರೆ ಅವರು ಸಿಎಂ ಆಗೇ ಆಗ್ತಾರೆ, ಅಜ್ಜಯ್ಯನ ಆಶೀರ್ವಾದ ಇದೆ, ದೇವರಿಂದ ಶಕ್ತಿ ಪಡೆದುಕೊಂಡವರು ಕೊಟ್ಟಂತಹ ದಿನಾಂಕ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅಂತ ಇಕ್ಬಾಲ್ ಹುಸೇನ್ ಅವರು ರಾಮನಗರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ.